ಈಗ ಸಂಕಷ್ಟದಲ್ಲಿದ್ದಾರೆ. ಜೂನ್ 18, 19, 20ಕ್ಕೂ ಅಲ್ಲಿ ಸ್ಥಳೀಯ ನಿವಾಸಿಗಳು ರೈತರ ನನಗೆ ಕರೆ ಮಾಡಿದರು. ಈ ರೀತಿ ನಿಮ್ಮ ಬಲದಂಡೆ ನಾಲೆಯನ್ನು ಸೀಳಿ ನೀರನ್ನು ಹೊಸದುರ್ಗ, ತರೀಕೆರೆ, ಬೇರೆ ಜಿಲ್ಲೆಗಳಿಗೆ ನೀರು ಕೊಡ್ತಾರೆ. ವಿಷಯ ಗೊತ್ತಾದ ಮೇಲೆ ಜೂನ್ 21ನೇ ತಾರೀಕು ನಾನು ಸ್ಥಳಕ್ಕೆ ಭೇಟಿ ನೀಡಿದ್ವಿ. ಕೆಲವು ಮುಖಂಡರು ಸಂಜೆ 4 ಗಂಟೆಗೆ ಆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಬಲದಂಡೆ ನಾಲೆಯನ್ನು ಸೀಳಿ ನಾನು ಹೇಳಿದೆ, ತಾಯಿ ಹೃದಯವನ್ನು ಸೀಳಿದಾಗ ಯಾವ ರೀತಿ ನೋವಾಗುತ್ತೆ, ಆ ನೋವಿನಿಂದ ನಾವು ಚರ್ಚೆ ಮಾಡಿ ತುರ್ತಾಗಿ ಒಂದು ಕರೆ ಕೊಟ್ವಿ. ಜೂನ್ 21ಕ್ಕೆ ವೀಕ್ಷಣೆ ಮಾಡಿದ್ವಿ. ಜೂನ್ 23ನೇ ತಾರೀಕು ಭದ್ರಾ ಜಲಾಶಯ ಬಳಿ ಬೃಹತ್ ಹೋರಾಟವನ್ನು ಹಮ್ಮಿಕೊಳ್ತೀವಿ ಅಂತ ಹೇಳಿದ್ವಿ. ಹೋರಾಟಕ್ಕೆ ಸುಮಾರು 3,500-4 ಸಾವಿರ ರೈತರು ಬಂದಿದ್ದರು. ಸ್ವಯಂ ಪ್ರೇರಿತವಾಗಿ ತಮ್ಮ ತಮ್ಮ ಖರ್ಚಿನಿಂದ 144 ಸೆಕ್ಷನ್ ಜಾರಿಗೆ ಹಾಕಿದ್ರು. ಚಿಕ್ಕಮಗಳೂರು ಆ ಭಾಗದ ಅಲ್ಲಿ ಸೇರುತ್ತದು ಭದ್ರಾ ಜಲಾಶಯ. ಇನ್ನು ಕೆಳಭಾಗ ನಮ್ಮ ಶಿವಮೊಗ್ಗ ಜಿಲ್ಲೆ ಸೇರುತ್ತೆ. BRP 1,000 ಪೊಲೀಸು ನಮ್ಮನ್ನ ಮುತ್ತಿಗೆ ಹಾಕೋ ಸಂದರ್ಭದಲ್ಲಿ ಪೊಲೀಸ್ನವರು 144 ಹಾಕಿ ಯಾರು ಅಲ್ಲಿ ಬರಬಾರ್ದ ಪ್ರಯತ್ನ ನಾವು ಮುತ್ತಿಗೆ ಹಾಕಿದ್ವಿ. ಸುಮಾರು 3,500-4 ಸಾವಿರ ಜನರು ನಮ್ಮನ್ನು ಬಲವಂತವಾಗಿ ಬಂಧಿಸಿ ಶಿವಮೊಗ್ಗ DR ಪೊಲೀಸ್ ಕರೆದುಕೊಂಡು ಹೋದರು. ಆ ಸಂದರ್ಭದಲ್ಲಿ ತುರ್ತು ನಿರ್ಣಯವನ್ನು ಮಾಡಿದ್ವಿ. ಜೂನ್ 25 ದಾವಣಗೆರೆ ಬಾರ್ಡರ್ ಕ್ರಾಸ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಬಂದು ಜೂನ್ 28 ದಾವಣಗೆರೆ ಬಂದು ಕರೆ ಕೊಟ್ವಿ. ಜೂನ್ 25ನೇ ತಾರೀಕು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿದ್ವಿ. ಆ ಸಂದರ್ಭದಲ್ಲಿ ಕೆಲವು ಪೊಲೀಸರು ನಮ್ಮ ರೈತರ ಮೇಲೆ ಹಲ್ಲೆ ಮಾಡಿದರು. ನಮ್ಮನ್ನು ಬಲವಂತವಾಗಿ ಎತ್ತಕೊಂಡವರು. ನಾವು ಇದನ್ನು ಖಂಡಿಸಿ ದಾವಣಗೆರೆ DR ಪೊಲೀಸ್ ಗ್ರೌಂಡ್ನಲ್ಲಿ ಪ್ರತಿಭಟನೆ ಮಾಡಿದ್ವಿ. ಸ್ಥಳಕ್ಕೆ DCSP ಬರಬೇಕು, ನಮ್ಮ ರೈತರಿಗೆ ಹಲ್ಲೆ ಮಾಡಿದ್ದಾರೆ, ನಮ್ಮ ಮುಖಂಡರುಗಳು ಕ್ಷಮೆ ಕೇಳಬೇಕಂತ ಹೇಳಿದರು. ನಾನು ಒತ್ತಾಯ ಮಾಡಿ ಅಲ್ಲೇ ಧರಣಿ ಕೂತ್ವಿ. SPDC ಸ್ಥಳಕ್ಕೆ ಬಂದರು. ನೋಡ್ರಿ, 28ಕ್ಕೆ ದಾವಣಗೆರೆ ಬಂದ್ ಕರೆ ಕೊಡ್ತೀವಿ, ನೀವು ಕ್ಷಮೆ ಕೇಳೋದು ಬೇಡ, ನೀವು ನಮ್ಮ ರೈತನ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥವ್ರು ಸಹೋದರ ಸಹೋದರಿಯರು, ಆದರೆ ಮ್ಯಾನ್ ಹ್ಯಾಂಡಲ್ ಮಾಡಿದರೆ ರೈತರ ಮೇಲೆ ಇದನ್ನು ಸಹಿಸಲ್ಲ ಎಚ್ಚರಿಕೆಯನ್ನು ಕೊಟ್ವಿ. ಅವರು ಭರವಸೆ ಕೊಟ್ಟ ಮೇಲೆ ನಾವು ಧರಣಿಯನ್ನು ಹಿಂಪಡೆದ್ವಿ. ಕೊನೆ ಜೂನ್ 27ಕ್ಕೆ ದಾವಣಗೆರೆ ನಗರದ ಜನರಿಗೆ ಒಂದು ಬೃಹತ್ ಬೈಕ್ ರ್ಯಾಲಿ ಮಾಡಿ ವಿನಂತಿ ಮಾಡಿದ್ವಿ. ದಾವಣಗೆರೆ ಬಂದಿಗೆ ಕರೆ ಕೊಟ್ವಿ. ಜೂನ್ 27 ಬೈಕ್ ರ್ಯಾಲಿ ಆಯಿತು. ಸಂಜೆ ಜೂನ್ 28ನೇ ತಾರೀಕು ದಾವಣಗೆರೆ ಬೆಳಗ್ಗೆ 6ರಿಂದ ಸಂಜೆ 6ವರೆಗೆ ಯಶಸ್ವಿ ಆಯಿತು. ಸರ್ ನಮಸ್ಕಾರ. ಜೂನ್ 28ನೇ ತಾರೀಕು ಶನಿವಾರ ದಾವಣಗೆರೆ ಬಂದು ಯಶಸ್ವಿ ಆಯಿತು. 27ಕ್ಕೂ ಪರಿಕ್ರಮೆ ಮಾಡಿದ್ವಿ, ಅಪೀಲ್ ಮಾಡಿದ್ವಿ. 28 ಬಂದು ಯಶಸ್ವಿ ಆಯಿತು. ಜೂನ್ 4ನೇ ತಾರೀಕು ನಾವು ಅಲ್ಲಿಗೆ ಕೈ ಕಟ್ಟು ಕುಳಿತುಕೊಳ್ಳಿಲ್ಲ. ಜುಲೈ 4ನೇ ತಾರೀಕು ಮೊನ್ನೆ ನಾವುಗಳು ಮಾನ್ಯ ಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ, ಉಪಮುಖ್ಯಮಂತ್ರಿಗಳು ಭೇಟಿ ಮಾಡಿದ್ವಿ. ಅವರಿಗೆ ಮನವರಿಕೆ ಮಾಡಿಕೊಟ್ವಿ. ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ, ನಮ್ಮ ಬಲದಂಡೆ ನಾಲೆಯನ್ನು ಸೀಳಿದರೆ ಕುಡಿಯುವ ನೀರಿಗೆ ವಿರೋಧ ಇಲ್ಲ, ಏನು ಒಂದು ಕೋರ್ಟ್ ಗೈಡ್ಲೈನ್ಸ್ ಇದೆ, ಕುಡಿಯುವ ನೀರಿಗೆ ತೊಂದರೆ ಕೊಡಬಾರ್ದು. 7 TMC ನೀರು ರಿಸರ್ವ್ ಅದಕ್ಕಾಗಿದೆ. ಕುಡಿಯುವ ನೀರಿಗೆ ಪಕ್ಕದೇ ತುರ್ತು ಸಂದರ್ಭ ಬಂದಾಗ ನೀರು ಕೊಡೋಕ್ಕೆ ಅವಕಾಶ ಇದೆ. ನಾವು ಹೇಳಿದ್ವಿ ನೀರನ್ನು ಕೊಡ್ತೀವಿ, ಆದರೆ ನಮ್ಮ ನಾಲೆಯನ್ನು ಸೀಳಬಾರ್ದು. ಅವೈಜ್ಞಾನಿಕ ಕಾಮಗಾರಿ ಮತ್ತು ಅವೈಜ್ಞಾನಿಕ ನೀರು ಪೂರೈಕೆ ಮಾತ್ರ ವಿರೋಧ ಅಂತಲೇ ಹೇಳಿದ್ವಿ. ಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಟ್ವಿ, ಉಪಮುಖ್ಯಮಂತ್ರಿಗಳಿಗೂ ಮನವರಿಕೆ ಮಾಡಿಕೊಟ್ಟು ಜುಲೈ 4ನೇ ತಾರೀಕು. ಆ ಸಂದರ್ಭದಲ್ಲಿ ಉಪಮುಖ್ಯಮಂತ್ರಿಗಳು ಸ್ಥಳಕ್ಕೆ ಭೇಟಿ ಕೊಡ್ತೀನಿ, ನಾನು ವೀಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಹೇಳಿದ್ವಿ ಸರಿ, ನಮ್ಮನ್ನು ಕರೀರಿ, ಇಲ್ಲ ಧರಣಿ ಮಾಡಿಬಿಡ್ತೀವಿ ಅಂದರು. ಸರ್ ನಮ್ಮನ್ನು ಕೇಳ್ರಿ, ನಾವು ನಿಮಗೆ ಮನವರಿಕೆ ಮಾಡಿಕೊಡ್ತೀವಿ ಅಂತ ಹೇಳಿದ್ವಿ. ಆದರೆ ಮಾನ್ಯ ಉಪಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟರು, ಮುಖ್ಯಮಂತ್ರಿಗಳು ಭರವಸೆಯನ್ನು ಕೊಟ್ಟರು. ಕಾಮಗಾರಿ ತಾತ್ಕಾಲಿಕವಾಗಿ ಸ್ಥಗಿತ ಮಾಡಿದರೆ ನಮ್ಮ ಹೋರಾಟಕ್ಕೆ ಮಣಿದು
ಸ್ವಲ್ಪ ಹಿಂಗೆ ಮಣ್ಣು ಇಳಿತಿದ್ದಾರೆ. ಅದಕ್ಕೋಸ್ಕರ ನಾವು ಮೊನ್ನೆ 9ನೇ ತಾರೀಕು ಬುಧವಾರ ಚೀಫ್ ಇಂಜಿನಿಯರ್ ಆಫೀಸ್ ಮುತ್ತಿಗೆ ಹಾಕಿದ್ವಿ. ಸುಮಾರು 5 ತಾಸು ಸಾಗರ ರಸ್ತೆ ಬಂದ್ ಮಾಡಿದ್ವಿ. ಶಿವಮೊಗ್ಗ ನೀರಾವರಿ ಕಚೇರಿ ಮುಖ್ಯ ಅಭಿಯಂತರ ಕಚೇರಿ ಮುತ್ತಿಗೆ ಹಾಕಿದ್ವಿ. ನಮ್ಮನ್ನು ಬಂಧಿಸಿ ಬಿಡುಗಡೆ ಮಾಡಿದ್ರು. ಆದ್ರೆ ನಾವು ಹೇಳ್ತಾ ಇದ್ವಿ ಹೋರಾಟ ನಿಲ್ಲಲ್ಲ. ನಿನ್ನೆ ನಾವು ನಮ್ಮ ಎಸ್ ಎ ರವೀಂದ್ರನಾಥ್ ಹಿರಿಯರ ಮನೆಯಲ್ಲಿ ಮಾರ್ಗದರ್ಶನ ಮಾಡಿ ಅವೆಲ್ಲ ಸಭೆ ಸೇರಿ ನಿರ್ಣಯವನ್ನು ಮಾಡಿದ್ವಿ. ಇವತ್ತು ನಮ್ಮ ದಾವಣಗೆರೆಯಲ್ಲಿ ಮುಖಂಡರುಗಳು ಸಭೆ ಸೇರಿದ್ದಾರೆ. ಅವ್ರಿಗೆ ಹೇಳಿದ್ವಿ ನಾಳೆ ಸೋಮವಾರ ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಕಾರ್ಯಕ್ರಮ. ಈ ಹೋರಾಟ ನಿಲ್ಲಲ್ಲ. ನಮ್ಮ ರೈತರಿಗೆ ಅನ್ಯಾಯ ಆಗುತ್ತೆ, ಅನ್ಯಾಯಕ್ಕೆ ಬಿಡಲ್ಲ. ಯಾವುದೇ ಹಂತದ ಹೋರಾಟಕ್ಕೆ ತ್ಯಾಗಕ್ಕೆ ಸಿದ್ಧ. ನಾವು ಅಹಿಂಸಾತ್ಮಕ ದಿವಸ ಹೋರಾಟ ಮಾಡಿದ್ವಿ. ಇನ್ನು ಮುಂದೆ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ. ಅದೆಷ್ಟು ಜನ ಪೊಲೀಸರು ನಮ್ಮನ್ನು ಬಂಧಿಸಲಿ. ಮುಂದೆ ಜೈಲು ಬರೋ ಚಳವಳಿ ಮಾಡ್ತೀವಿ, ರಕ್ತ ಕ್ರಾಂತಿ ಮಾಡ್ತೀವಿ.